ಕಡೆ ಯಾಕೆ ಇಟ್ಟಾರ ಗೊತ್ತದ? ಅವ್ರು ಎಷ್ಟೋ ಶತಮಾನಗಳ ಹಿಂದೆ ಶರೀರ ತ್ಯಾಗ ಮಾಡಿ ಹೋಗ್ಯಾರ. ಏನಾರೇ ಒಂದು ಊರಾಗ ಕೆಲಸ ಮಾಡಕತ್ತೀರಂದ್ರೆ ಬಹಳ ಅದ, ನಿಮ್ ಕೈಲಿ ಆಗೋದಿಲ್ಲ ಅಂದ್ರೆ ಪ್ರಯತ್ನ ಮಾಡುವಾಗ ಏನಂತೀರಿ? ಸಾಮಾನ್ಯವಾಗಿ ಏನು ಬಗೆರತ್ತ ಪ್ರಯತ್ನ ಮಾಡ್ತಾನ ಹುಡುಗಂತೀವಿ. ತಮ್ಮ ಪೂರ್ವಜರ ವಂಶಸ್ಥರ ಮುಕ್ತಿಗಾಗಿ ಮೋಕ್ಷಕ್ಕಾಗಿ ಕಠಿಣ ತಪಸ್ಸನ್ನ ಮಾಡಿ ಗಂಗೆಯನ್ನ ಧರೆಗಿಳಿಸಿರ್ತಕ್ಕಂಥ ಈ ಜಗತ್ತಿನ ಏಕೈಕ ಮಹಾತ್ಮರ ಭಗೀರಥ ಮಹರ್ಷಿಗಳು. ಅದಕ್ಕೆ ಅವ್ರ ಹೆಸರು ನೆನಪು ಮಾಡ್ಕೊಂತೀವಿ. ಆದ್ರ ನಮ್ಮ ಮನೆಯನ್ನ, ನಮ್ಮ ಊರನ್ನ ನಾವು ಬದಲಾವಣೆ ಮಾಡ್ಕೊಳ್ತಾ ಇಲ್ಲ. ಇವತ್ತು ದೇಶವನ್ನ ಕಾಯ್ದಿರ್ತಕ್ಕಂಥ ಸೈನಿಕರು ಬಂದೂಕ ಹಾಕೊಂಡು ಯಾಕೆ ನಿಂತಿದ್ರು? ಅವರೆಲ್ಲ ಹೆಂಡತಿ ಮಕ್ಕಳನ್ನ, ತಂದೆ ತಾಯಿಯನ್ನ, ಸ್ನೇಹಿತರನ್ನ, ಬಂಧುಗಳನ್ನ ಈ ಊರನ್ನ ಬಿಟ್ಟು ಗಡಿಯೊಳಗೆ ಯಾಕೆ ನಿಂತಿದ್ರು ಅವರೆಲ್ಲ ಅಂತಂದ್ರ, ನಮ್ಮ ರೈತರು ದುಡಿಲಿ, ಅನ್ನ ತಿನ್ನಕತ್ತಾರ, ಕಾರ್ಯಕ್ರಮ ಮಾಡಕತ್ತಾರ, ದೇಶದೊಳಗೆ ಆನಂದವಾಗಿರ್ಲಿ. ಬೇರೆ ದೇಶದವರು ಬಂದು ನಮ್ಮ ದೇಶವನ್ನ ಹಾಳು ಮಾಡಬಾರದು, ಸಂಪತ್ತು ಒಯ್ಯಬಾರದು, ನಮ್ಮ ಜನಗಳನ್ನ ಕೊಲ್ಲಬಾರದು ಅಂತೇಳಿ ಅಲ್ಲಿ ಬಂದೂಕ ಹಿಡ್ಕೊಂಡು ಅಲ್ಲಿ ಕಾದಾರ, ಅಲ್ಲಿ ಕಾಯ್ಕೊಂತ ನಿಂತಾರಂತೇಳಿ ಇವತ್ತು ನಾವು ಉಪ್ಪಾರಟ್ಟಿ ಆಗ್ಲಿ, ಗೋಕಾಕ್ ಆಗ್ಲಿ, ಅಥಣಿ ಆಗ್ಲಿ, ಬೆಳಗಾವ್ ಆಗ್ಲಿ, ಮತ್ತೊಂದ್ರು ನಾವು ಆರಾಮದೇವಿ. ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ದೇಶದ್ರೋಹಿಗಳನ್ನ ನಾವು ಓಡಿಸ್ಬೇಕಲ್ಲ. ನೀವ್ ಹೆಂಗಿರ್ಬೇಕಂದ್ರೆ ಒಂದ ಮಾತು ಹೇಳ್ತೀನಿ, ನಿಜವಾಗ್ಲು ನಮಗ ಸ್ವಾಭಿಮಾನಿ ಇತ್ತಂದ್ರ ತಲಾಟಿ ಹಿಡ್ಕೊಂಡು IAS ಅಧಿಕಾರಿ ತನ ಯಾರು ₹1 ಲಂಚ ಕೊಡಬಾರ್ದು, ಯಾವ್ದಕ್ಕೂ ಕೊಡಬಾರ್ದು. ದುಡಿಯೋದು ₹1000 ಪಗಾರ, ಅದರಾಗ ಹೋಗಿ ₹5000 ನೀವು ಲಂಚ ಕೊಟ್ರ ನಮ್ಮ ಮನಿ ನಡಿದಂಗದ, ಅವ್ರಿಗೆ ಪಗಾರ ಇರ್ತದಿಲ್ಲ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳ್ಯಾರ, ಈ ಜಿಲ್ಲೆಯ ಮೊದಲ ಕೂಲಿ ಯಾರಂತಂದ್ರ ಜಿಲ್ಲಾಧಿಕಾರಿ, ಎರಡನೇ ಕೂಲಿ ಅಂದ್ರೆ SC, ಮೂರನೇ ಕೂಲಿ ಅಂದ್ರೆ ತಹಸೀಲ್ದಾರ್. ಅವರೆಲ್ಲ ನಮ್ಮ ಸೇವಾ ಮಾಡುವ ಸಲುವಾಗಿ ನಾವು ಕೊಟ್ಟಿರ್ತಕ್ಕಂಥ ದುಡ್ಡಿನೊಳಗ, ಟ್ಯಾಕ್ಸ್ ನೊಳಗ ನಮ್ಮ ಸೇವಾ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಕೂಲಿ ಆಳ ಅಂತೇಳಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳ್ಯಾರ. ಮತ್ ನಮಗೆ ಯಾಕೆ ಅರಿವಿಗೆ ಬರ್ತಾ ಇಲ್ಲ? ಜಾಗೃತಿ ಯಾಕೆ ಆಗ್ತಾ ಇಲ್ಲ? 1980 ನವಲಗುಂದ ಭಾಗದೊಳಗೆ, ಗದಗ ಧಾರವಾಡ ಜಿಲ್ಲೆ ಬರ್ತದ ಆ ಭಾಗದೊಳಗೆ ಇಬ್ಬರು ರೈತರ ಮ್ಯಾಗ ಗೋಲಿಬಾರ್ ಮಾಡಿತ್ತು. ಗುಂಡೂರಾವ್ ಸರ್ಕಾರ ಇತ್ತು. ಗೋಲಿಬಾರ್ ಮಾಡಿದವಾಗ ರೈತ ಸಂಘ ಇರಲಿಲ್ಲ. ಗೋಲಿಬಾರ್ ಆಯ್ತು. ಇದನ್ನ ವಿರೋಧ ಮಾಡೋದು ಹೆಂಗಂತೇಳಿ 4 ಜನ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ಎರಡೇ ಸುಂದರೇಶ್ ಅವರು, HS ರುದ್ರಪ್ಪ, ಹಿಂಗ 4 ಜನ ಒಕ್ಕಟ್ಟಾಗಿ ಇದನ್ನ ವಿರೋಧ ಮಾಡಬೇಕಂದು ರೈತ ಸಂಘ ಕಟ್ಟಿದ್ರು. ಸರ್ಕಾರ ರೈತರಂದ್ರೆ ಕಿಮ್ಮತ್ತಿರ್ಲಿಲ್ಲ. ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನ ಬಗ್ಗೆ ಗೌರವ ಇರಲಿಲ್ಲ. ಗುಂಡು ಹಾಕಿತ್ತು, ಗೋಲಿಬಾರ್ ಮಾಡಿ ಇಬ್ಬರು ರೈತರು ಸಾಯಿಸಿಬಿಡ್ತು. ಜನ ಹೆದರಿ ಓಡಿ ಹೋದ್ರು. ಆದ್ರೆ ನಂಜುಂಡಸ್ವಾಮಿ ಅವರು ಓಡಿ ಹೋಗಲಿಲ್ಲ. ಸುಂದರೇಶ್ ಅವರು, ರುದ್ರಪ್ಪನವರು, ಬಾಬಾಗೌಡರು ಎಲ್ಲರೂ ಒಕ್ಕಟ್ಟಾದ್ರು, ರೈತ ಸಂಘ ಕಟ್ಟಿದ್ರು. ಒಂದು ಕರೆಯನ್ನ ಕೊಟ್ರು. ಏನು ಕೊಟ್ರು ಅಂದ್ರ, ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನ ಮೇಲೆ ಗುಂಡು ಹಾಕಿದ ಗುಂಡೂರಾಯನಿಗೆ ಮತವಿಲ್ಲ, ಮತ ಹಾಕಬೇಡ್ರಿ ಅಂತ ಸರ್ಕಾರನ ಬಿದ್ದು ಹೋಯ್ತು. 4 ಜನ ಟವಲ್ ಹಾಕಿ ಒಕ್ಕಟ್ಟಾಗಿ ಸರ್ಕಾರ ಕೆಡವು ತಾಕತ್ ಅವಾಗ ಬಂದಿತ್ತಂದ್ರ ಇವತ್ತು ಲಕ್ಷ ಜನ ಟವಲ್ ಹಾಕಿವಿ, ಸರ್ಕಾರವನ್ನು ಗುರುಲಾಪುರಕ್ಕೆ ತರಿಸಿವಿ. ಒಂದು ಒಕ್ಕಟ್ಟಿನ ಶಕ್ತಿ ಇದ್ದಾಗ ನಮ್ಮೊಳಗ ನಮ್ಮ ಮನೆಯನ್ನ, ನಮ್ಮ ಊರನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಯಾಕೆ ಸಾಧ್ಯ ಇಲ್ಲ? 47ರ ಸ್ವಾತಂತ್ರ್ಯ ಪೊಲೀಸರ ಲಾಟಿಗೆ, ಪೊಲೀಸರ ಬೂಟಿಗೆ ಬಂತು 47ರ ಸ್ವಾತಂತ್ರ್ಯ. ನಮಗ ಬಂದಿಲ್ಲ ಅಂತ ಹೇಳ್ತಾರೆ. ನಾವು ಬಂದದ್ದು ಅದಕ್ಕಾಗಿ ಏನು ಕೇಳಬೇಕಾಗ್ಯದ? 1955 ಬಂಗಾರ ಒಂದು ತೊಲಿಗೆ ಬರೀ ₹70 ಇತ್ತು. 2005 ₹7,000 ಇತ್ತು. 2025 ಇನ್ಕೈರೊಳಗಲ್ಲ 1,34,000 ದಿನಕ್ಕೆ ಏರ್ತಿರ್ತದ. ನಿಮ್ಮ ಜೋಳ, ನಿಮ್ಮ ಗೋಧಿ, ನಿಮ್ಮ ಗೊಂಜಾಳ, ನಿಮ್ಮ ಕಡ್ಲಿ, ನಿಮ್ಮ ದ್ರಾಕ್ಷಿ, ನಿಮ್ಮ ದಾಳಂಬರಿ, ನಿಮ್ಮ ಕಬ್ಬ ಎಲ್ಲದ ಅಲ್ಲಿ ಅದ. ಒಂದು ಸಣ್ಣ ಬಾಟ್ಲಿ ತರಕ್ ಹೋದ್ರೆ ₹10 ಸಣ್ಣ ಬಾಟ್ಲಿ, ಅರ್ಧ ಲೀಟರ್ ಅದ. ಒಂದು ಮೊಬೈಲ್ ತಗೊಳಕ್ ಹೋದ್ರೆ ಲಕ್ಷದವಾಗಿ 20,000 ಗಟ್ಲೆ ಮೊಬೈಲ್ ಬಂದವು. ಕಾಲೇಜ್ ಹೋಗು ಹುಡುಕ್ ಕೇಳ್ತದ ಮೊಬೈಲ್ ಕೊಡಿಸು ಅಂತೇಳಿ. 10,000 ಕೊಟ್ರೆ ಮುಟ್ಟಂಗಿಲ್ಲ ಹೊಸ ಸರಿಗೆ ಯಾರು, ಹೌದಲ್ರಿ? ಹಾ, 7 ತಮ್ಮ 1,20,000 ಹೇಳಕತ್ತೀನ. ನೀನ 7ರಾಗ ಅದಿ, KPR ಕಾಣ್ತೈತಿ ನಿಮ್ದು.
ಹಾ ಹೌದು, ಒಳ್ಳೇದು. ಮೊಬೈಲ್ ಒಂದು ಘಟನೆ ಹೇಳಿ. ಹಾ, ನಾನೊಂದು ಅರಸೀಕೆರೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಎಲ್ಲ ಬರೀ ರೈಸಂಗಿರ ಸುಮ್ಮ ಹಾಸ್ಯ ಅಧ್ಯಾತ್ಮ ಇರ್ಲಿ ಅಂತೆ. ಹಾ, ಎಸ್, ಓಕೆ, ಡಬಲ್ ಓಕೆ. ಗೊತ್ತಾಯ್ತಾ? ಅರಸೀಕೆರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಮ್ಮ ಭಕ್ತ ಸೋಮ ಅಂತೇಳಿ, ಎಲ್ಲರ ಕೈಯ ಮೊಬೈಲ್ ಅದಾವ. ಮೊಬೈಲ್ ಇದ ಕೈನ ಇಲ್ಲೀಗ. ಅವ್ ಏನ್ ಮಾತಾಡಿದ್ರು ಮೊಬೈಲ್ ಭಾಷೆಯೊಳಗ, ಮೊಬೈಲ್ ಸಂಸ್ಕೃತಿ ಒಳಗೆ ಮಾತನಾಡ್ತಾ ಇದ್ದ. ದೊಡ್ಡ ಕಾರ್ಯಕ್ರಮದ ಪ್ರವಚನ ಮುಕ್ತ ಆಯ್ತು. ಅಪ್ಪವ್ರ ಮನೆಗೆ ಹೋಗೋಣ್ರಿ, ನಾ ಹೋಗೋ ನಡೀಪ ಅಂತಂದೆ. ಬಹಳ ದೊಡ್ಡ ಮನಿ ಅದು. ಮನಿ ಮುಂದೆ 2 ಮಕ್ಕಳು ಆಡ್ತಾ ಇದ್ದು ಮಲ್ಲಪ್ಪಣ್ಣ. ಹಾ, 2 ಮಕ್ಕಳು ಆಡ್ತಾ ಇದ್ದು. ಇವ್ಯಾರ ಮಕ್ಕಳು ಅಂತಂದೆ. ಯಪ್ಪ ನನ್ ಮಕ್ಕಳ್ರಿ ಅಂದ. ಏನಿಟ್ಟಿ ಹೆಸರನ್ನೇನ? ಒಂದು ಏರ್ಟೆಲ್ ಕುಮಾರ್ ಇಟ್ಟಿನ್ರಿ, ಇನ್ನೊಂದು ಜಿಯೋ ಜಗನ್ನಾಥ್ ಇಟ್ಟಿನ್ರಿ ಅಂದ. ಗೋಪಾಲಣ್ಣ ತಿಳಿತ. ಹಾ ಅಂತ ಅಲ್ಲಿಂದ ಒಳಗೆ ಮನ್ಯಾಗ ಹೋಗಿ ಕುಂತ. ಒಂದು ಸೋಫಾ ಸೆಟ್ ಮ್ಯಾಗ ಕುಂತಿದ್ದೆ. ಒಬ್ಬ ದಪ್ಪ ಹೆಣ್ಮಗಳು ಚಹಾ ತಗೊಂಡು ಆ ಕಡೆ ಬಂದ್ರು. ನಮ್ಮ ತಾಯಂದ್ರ ಅದಾರಲ್ಲ ಇಲ್ಲಿ. ಚಹಾ ತಗೊಂಡು ದಪ್ಪ ಹೆಣ್ಮಗಳು ಬಂದು, ಸೋಮ ಈ ಹೆಣ್ಮಗಳು ಯಾರು ಅಂದೆ. ಯಪ್ಪ ಆಕಿನವ್ರಿಗೆ ನಾನು ಹೆಂಡತಿ ಓಲ್ಡ್ ನೋಕಿಯಾ ಸಟ್ರು ಅಂದವ. ಒಂದಿಷ್ಟು ಸಂಶಯ ಚಾಲು ಆತ್ ನನಗೂ. ಯಾಕೋ ವಯಸ್ಸಾದ ಮುದುಕ ಕಾಲ್ ಎಳ್ಕೊಂತ ಕೋಲ್ ಹಿಡ್ಕೊಂಡು ಬಂದ. ಸೋಮ ಈ ಅಜ್ಜ ಯಾರು ಅಂದೆ. ಯಪ್ಪ ಅವನರಿ ನಮ್ಮಪ್ಪ ಎಷ್ಟಡಿ ಬೋತ್ರಿ ಅಂದವ. ಒಂದು ಮುದುಕಿ ಕಾಲ್ ಎಳ್ಕೊಂತ ಬಂದ್ ಸೋಫಾ ಮ್ಯಾಗ ಕುಂತು, ಸೋಮ ಈ ಅಜ್ಜಿ ಯಾರು ಅಂತಂದ್ರೆ, ಯಪ್ಪ ಆಕಿನಾರಿ ನನ್ನ ತಾಯಿ ಕೊಯ್ನ ಬಾಕ್ಸ್ರಿ ಅಂದ. ನನಗ ಮನವರಿಕೆ ಆಗಿತ್ತು. ಮೊಬೈಲ್ ಅಂಗಡಿಗೆ ಬಂದಿನಿ ಅಂತೇಳಿ ಎದ್ದು ಹೋಗ್ಬೇಕಂದ್ರು ಮ್ಯಾಗ ಒಂದು ಫೋಟೋ ಇತ್ತು, ಭಾವಚಿತ್ರ. ಅದಕ್ಕೆ ಕುಂಕುಮ ಹಚ್ಚಿ ಮಾಲೆ ಹಾಕಿದ್ರು. ಇದನ್ನೊಂದು ಯಾಕೆ ಬಿಡುದು, ಕೇಳೇ ಹೋಗೋಣ ಅಂತಂದೆ ನಾ. ಸೋಮ ಈ ಅಜ್ಜ ಯಾರು ಅಂದೆ. ಯಪ್ಪ ಅವನರಿ ನಮ್ಮ ಅಪ್ಪನಪ್ಪ ಓಲ್ಡ್ BSNL ಲ್ಯಾಂಡ್ಲೈನ್ ರೀ ಅನ್ನೋ. ಮೊಬೈಲ್ ಭಾಷೆಯೊಳಗ, ಮೊಬೈಲ್ ಸಂಸ್ಕೃತಿಯೊಳಗ, ಪಾಶ್ಚಿಮಾತ್ಯ ಸಂಸ್ಕೃತಿಯೊಳಗ ನಮ್ಮ ತನವನ್ನ ನಾವು ಮರ್ತೀವಿ. ಅದರ ಉಪ್ಪಾರಟ್ಟಿ ಗ್ರಾಮ ಹೆಂಗದ ಅಂತಂದ್ರ, ಇವತ್ತು ಎಲ್ಲವನ್ನ ಮರೆತು ಒಬ್ಬ ರೈತರನ್ನ ಮೆರೆಸೋ ಸಲುವಾಗಿ ನೀವೆಲ್ಲ ಒಕ್ಕಟ್ಟಾಗಿ ನಿಂತಿರಲ್ಲ. ನಿಜವಾದ ಭಕ್ತಿ, ಸಂಸ್ಕೃತಿ, ಸಾಹಿತ್ಯ ಎಲ್ಲ ಇಲ್ಲಿ ಅದ, ಹಳ್ಳಿ ಒಳಗದ ಎಲ್ಲ. ಇವತ್ತು ಬಹಳ ಕಲಿತಾವ, ಬಹಳ ನೌಕರಿ ಇದ್ದಾವ, ಬಹಳ ಶ್ರೀಮಂತಿಕೆ ಇದ್ದಾವ. ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಪಟ್ಟಣದೊಳಗೆ ಇದ್ದಂತವ್ರು ದೊಡ್ಡ ದೊಡ್ಡ ವ್ಯಕ್ತಿಗಳು ವಯಸ್ಸಾದ ತಂದೆ ತಾಯಿಯನ್ನು ಓದಿ ವೃದ್ಧಾಶ್ರಮದೊಳಗೆ ಇಟ್ಟಾರ. ಆದ್ರ ಹೊಲದೊಳಗ ಭೂಮಿ ತಾಯಿಯನ್ನ ದೇವರಂತ ತಿಳಿದ ಬೆವರು ಸುರಿಸಿ ದುಡಿತಕ್ಕಂತ ರೈತ ಎಂದೂ ಕೂಡ ತಂದೆ ತಾಯಿಯನ್ನು ವೃದ್ಧಾಶ್ರಮದೊಳಗೆ ಇಟ್ಟು ಉದಾಹರಣೆ ಕರ್ನಾಟಕದೊಳಗೆ ಇಲ್ಲವೇ ಇಲ್ಲ. ಅದಕ್ಕೆ ರೈತರನ್ನ ದೇವರಂತಾರ. ನಾವೊಂದು ಕಬ್ಬು ಕಡಿಬೇಕಾದ್ರೆ ಭೂಮಿ ತಾಯಿಯನ್ನ ಪೂಜೆ ಮಾಡಿ ಕಡಿತೀವಿ. ಅಷ್ಟು ಅಭಿಮಾನದಿಂದ ಭಕ್ತಿಯಿಂದ ಇರ್ತಕ್ಕಂಥ ಈ ನಾಡಿನವರು ನಾವೇನು ಮಾಡಬೇಕಂದ್ರೆ ನೀವೆಲ್ಲ ಒಕ್ಕಟ್ಟಾಗ್ರಿ. ಒಕ್ಕಟ್ಟಿನಲ್ಲಿ ಬಲ ಅದ. ಇವತ್ತು ಸೈನಿಕರು ಕುಂತಾರಲ್ಲ, ಬಿಜಾಪುರ ಜಿಲ್ಲೆಯೊಳಗೆ ನಡೆದ ಘಟನಾ ಇದು. ಒಬ್ಬ ರೈತ ಮಹಿಳೆ ಸರ್, ಒಬ್ಬ ತಾಯಿ 3 ಜನ ಮಕ್ಕಳಿದ್ರು. ಮೊದಲನೇ ಮಗ ಮಿಲಿಟರಿ ಒಳಗೆ ಸತ್ತ ಹೆಣ ಮನೆಗೆ ಬರ್ತದ ಶರೀರ, ತಾಯಿ ಕಣ್ಣೀರ್ ಹಾಕೋದಿಲ್ಲ. 2ನೇ ಮಗ ಸತ್ತ ಶರೀರ ಮನೆಗೆ ಬರ್ತದ, ಕಣ್ಣೀರ್ ಹಾಕೋದಿಲ್ಲ ತಾಯಿ. ಕಾರ್ಗಿಲ್ ಯುದ್ಧ 1999 ಕಾರ್ಗಿಲ್ ಯುದ್ಧದಾಗ 3ನೇ ಮಗ ಸತ್ತ ಹೆಣ ಅಂದ್ರೆ ಶರೀರ ಮನೆಗೆ ಬರ್ತದ. 100 ಜನ ಸ್ವಾಮೀಜಿಗಳು, ಇಂಥ ರೈತ ಮುಖಂಡರು ವೇದಿಕೆ ಮ್ಯಾಗ ಕುಂತಿರ್ತಾರ. ಮಗನ ಶರೀರ ನೋಡಿ ತಾಯಿ ಗಳ ಗಳ ಅಳತಿರ್ತಾಳ. ಅವಾಗೊಬ್ಬರು ಸ್ವಾಮೀಜಿ ಕೇಳಿದ್ರ, ತಾಯಿ 2 ಮಕ್ಕಳು ಸತ್ತಾಗಳಿಲ್ಲ, 3ನೇ ಮಗ ಸತ್ತಾಗ ಯಾಕೆ ಕಣ್ಣೀರ್ ಹಾಕಾಕತ್ತಿ ಅಂದಾಗ ಆ ತಾಯಿ ಹೇಳ್ತಾಳ, ರೈತ ಮೇಲೆ 1.5 ಎಕರೆ ಹೊಲ ಆ ತಾಯಿದ ಬರೀ. ಅವಾಗ ತಾಯಿ ಹೇಳ್ತಾಳ, ಹಂಗಲ್ರಿ ಅಪ್ಪ, ಮೊದಲನೇ ಮಗ ಸತ್ತಾಗ ಹಿಂದ ತಿರುಗಿ ನೋಡಿದ 2ನೇ ಮಗ ಇದ್ದ, ಮಿಲಿಟರಿ ಕಳಿಸಿದ ದೇಶ ಸೇವೆ ಮಾಡಕ್. 2ನೇ ಮಗ ಸತ್ತ, ಹಿಂದ ನೋಡಿದೆ 3ನೇ ಮಗ ಇದ್ದ, ಮತ್ ಮಿಲಿಟರಿ ಕಳಿಸ್ದೆ. ಆದ್ರ 3ನೇ ಮಗ ಸತ್ ಹೋಗ್ಯಾನಪ್ಪ, ಹಿಂದ ನೋಡಿದ್ರೆ ಯಾವ ಮಕ್ಕಳಿಲ್ಲ, ದೇಶ ಸೇವೆ ಮಾಡಕ್ ಯಾರನ್ನ ಕಳಿಸ್ಲಿ, ಅದಕ್ಕೆ ಕಣ್ಣೀರ್ ಹಾಕತ್ತಿ. ಭವ್ಯ ಭಾರತಕ್ಕಾಗಿ ಈ ನಾಡನ್ನ ಕಟ್ಟುವ ಸಲುವಾಗಿ ಸೈನಿಕರು ಬಂದಾರ. ನಾವು ತಂದೆ ತಾಯಿಯನ್ನ ಮೊದಲ ದೇವರಂತ ಪೂಜೆ ಮಾಡಬೇಕಾಗ್ಯದ. ಯಾರ್ಯಾರನೋ ಪೂಜೆ ಮಾಡಕತ್ತೀವಿ ನಾವೆಲ್ಲ. ಎಲ್ಲೋ ಟಿವಿಯಾಗ ಬರೋವನ, ಜಾಮೀನ್ ತಗೊಳ್ಳೋವನ, ಕಾಲ ಅಳಿಗಾಡಿಸಿ ಗದ್ಲಾ ಮಾಡಿರ್ತಾನ, ಅವ್ರನ್ನ ಟಿವಿಯಾಗ ಬರ್ತಾರಲ್ಲ ಬಹಳ ಮಂದಿ. 3 ದಿನಕ್ಕೆ ಜಾಮೀನು ಸಿಗ್ತೈತಿ, 4 ದಿನಕ್ಕೆ ಸಿಗ್ತೈತಿ ತೋರಿಸ್ತಿರ್ತಾರ. ನೋಡ್ಬೇಕು, ಅವ್ನಿಗೆ ಎಂದು ಸಿಗ್ತೈತಿ ಗೊತ್ತೇ ಇರಂಗಿಲ್ಲ. ಇವ್ರ ತಂದೆ ತಾಯಿ ಫೋಟೋ ಇರಂಗಿಲ್ಲ ಮೊಬೈಲ್ದಾಗ, ಅವ್ರದೋ ಇರ್ತಾವ. ಹೆಂಗ್ರಿ
ಜನ್ಮ ಕೊಟ್ಟು 9 ತಿಂಗಳ ಹರ್ಕಲ್ ಗುಡಿಸಲೊಳಗೆ ಕುಂತ ನಮ್ಮೆಲ್ಲರಿಗೆ ಏಳಿಗೆಯನ್ನು ಬಯಸಿರ್ತಕ್ಕಂಥ ನಿಜವಾದ ಛತ್ತೀಸ್ಗಢ ದೇವತೆ ಸ್ವರೂಪ ತಾಯಿ ಫೋಟೋ ಹಾಕೊಂಡು ನಾವು ತಿರುಗಾಡಬೇಕಾಗ್ಯದ. ಎಲ್ಲಿ ಹೊಂಟದ ಸಂಸ್ಕೃತಿ, ಎಲ್ಲಿ ಹೊಂಟದ ನಮ್ಮ ಪರಂಪರೆ? ಒಂದ್ ಹೇಳ್ತೀನಿ, 1000 ವರ್ಷ ಆದ್ರೂ ಸ್ವಾಮಿಗಳಿಗೆ ಸಾವು ತಪ್ಪಿಲ್ಲ. ಭುವನೇಶ್ವರ ಅಜ್ಜ ಅಂತ ಹೇಳಿ ಒಬ್ಬಿದ್ದ 774 ವರ್ಷ ಬದುಕಿದ್ದವ. ಶಿಶುನಾಳ ಶರೀಫ್ ಸಾಹೇಬರು ಹೋದ್ರಂತ ಅವ್ರ ಹತ್ತಿಕ್ಕ ಏನ್ ಹಿಡ್ಕೊಂಡು ಕೂತೀವ ಜೀವ ಆದ್ರೆ ಇನ್ನೇನ್ ಲಾಭ ಐತಿ ಬಿಡಂದ್ರಂತು. 774 ವರ್ಷ ಬದುಕಿದ್ದ ಪಾಂಡವನ್ನ ಎದಕ್ಕೆ ಹಿಡ್ಕೊಂಡು ಕೂತೀವೋ ಬಿಡಂದತ್ ಹೋಗ್ತೀನಿ ಅಪ್ಪ ಅಂದತ್. ಅವಾಗ ಏನಾಯ್ತು ಹಿಡ್ಕೊಂಡು ಕುಂಡ್ರಾಕ ಸೋರಿ ಹೋಗೋ ಶರೀರ ಇದು. ಅದಕ್ಕ ಬಾಳೇನ್ ಮಾತಾಡೋದು ಬೇಡ, ಸಮಯ ಬಹಳ ಆಗ್ಯದ. ಒಂದ್ ಹೇಳ್ತೀನಿ, ತಾವೆಲ್ಲ ಒಕ್ಕಟ್ಟಾದ್ರಿ ಅಂದ್ರ ಧರ್ಮ, ಜಾತಿ, ಮತ, ಪಂಥ, ಪಕ್ಷ ಇದೆಲ್ಲವನ್ನ ದೂರ ಸರಿಸಿ ಒಕ್ಕಟ್ಟಾದೀವಿ ಅಂತಂದ್ರ ಈ ನಾಡಿನ ರೈತರ ಕಣ್ಣೀರನ್ನ ಒರೆಸಬಹುದು. ಗುರ್ಲಾಪುರಗಳು ಏನಾಗಿತ್ತು ಅಂತಂದ್ರೆ ಒಂದು ಸಾಮಾನ್ಯ ಮಾತು ಹೇಳ್ತೀನಿ, ರೈತ ಹೋರಾಟ ಆಗಿರ್ಲಿಲ್ಲ, ಅದು ರೈತ ಸಂಘದ ಹೋರಾಟ ಆಗಿರ್ಲಿಲ್ಲ. ಬೀದರದಿಂದ ಚಾಮರಾಜನಗರ ಮಠ ಪ್ರತಿಯೊಬ್ಬ ವ್ಯಕ್ತಿಯ ಹೋರಾಟ ಆಗಿತ್ತು, ಪ್ರತಿಯೊಬ್ಬ ಅನ್ನದಾತನ ಹೋರಾಟ ಆಗಿತ್ತು. ಧರ್ಮಾತೀತವಾಗಿ ಎಲ್ಲಿಂದ ರೊಟ್ಟಿ ಲಕ್ಷಗಟ್ಟಲೆ ರೊಟ್ಟಿ ತಂದು ಕೊಟ್ರು. ನಿಮಗೆ ಇನ್ನೊಂದು ಇತಿಹಾಸ ಹೇಳ್ತೀನಿ, ಮಠದಿಂದ ಹೊರಗೆ ದಾಸೋಹ ಬರ್ತದ. ಆದ್ರೆ ಗುರ್ಲಾಪುರ 10 ದಿನ ಕಾರ್ಯಕ್ರಮ ಮುಗಿದ ನಂತರ ಏನ ಸಾಮಾನು ಉಳಿದಿತ್ತಲ್ಲ 50 ಮಠಗಳಿಗೆ ಟ್ರ್ಯಾಕ್ಟರ್ ಡಬ್ಬ್ಯಾಗ ಒಂದೊಂದು ಲೋಡೋಡ್ ರೊಟ್ಟಿ ಮಠಕ್ಕೆ ಕೊಟ್ಟರು, ಇನ್ನ 50 ಮಠಕ್ಕೆ ಕೊಡುವಂಗ ಉಳಿದಿತ್ತಲ್ಲಿ. ಹಂಗ ನಮ್ಗೆ ನಾಡಿನ ತಾಯಂದ್ರೆಲ್ಲ ರೊಟ್ಟಿ ಮಾಡಿ ಮಾಡಿ ತಂದು ಕೊಟ್ಟಿದ್ರು. 8-9 ಲಕ್ಷ ಜನ ದಿನನಿತ್ಯ ಊಟ ಮಾಡ್ತಾ ಇತ್ತು, ದಿನನಿತ್ಯ ಹೋಗ್ತಾ ಇತ್ತು. ಏನು ತಾಕತ್ತಿರ್ಬೇಕ್ರಿ? ರೈತ ಒಕ್ಕಟ್ಟಾದಂದ್ರ ಎಂದೂ ಕೂಡ ಕಡಿಮೆ ಆಗೋದಿಲ್ಲ. ತಾಯಂದ್ರ ಹಳ್ಳಿ 10 ರೊಟ್ಟಿ ಕೊಡ್ರಿ ಅಂತ ಡಂಗ್ರ ಹೊಡಿಸಿದ್ರ 10 ಕೊಟ್ಟಿಲ್ಲ, 100 ರೊಟ್ಟಿ ಮಾಡಿ ಕೊಟ್ಟಾರ. ನಮ್ಮ ಸಲುವಾಗಿ ಅಲ್ಲಿ ರೈತ ಹೋರಾಟಗಾರ ಬೀಡ್ಯಾಕ್ ಕುಂತಾರ, ಮಳ್ಯಾಕ್ ಕುಂತಾರ, ಚಳ್ಯಾಕ್ ಕುಂತಾರ. ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಹಳ್ಳಿಯಾಗ ತಮ್ಮಂತವ್ರೆಲ್ಲ ಕೆಲಸ ಮಾಡಿ ಬಂದಿರತಕ್ಕಂಥ ರೊಕ್ಕವನ್ನ ಯುವಕರು ಸ್ಕಾಲರ್ಶಿಪ್ ಬಂದಿರತಕ್ಕಂಥ PN ಹುಡುಗರು ತಂದು ಕೊಟ್ಟಾರಂದ್ರೆ ಅಲ್ಲಿ ಎಷ್ಟು ಭಾವನಾ ಬಂದಿರ್ಬೇಕು ನೋಡ್ರಿ, ವಿಚಾರ ಮಾಡ್ರಿ. ಬೆಳಗಾವಿಗೆ ಕರ್ನಾಟಕ ರಾಜ್ಯೋತ್ಸವ ಸಲುವಾಗಿ ನಾಡಿನ ಎಲ್ಲಾ ಯುವಕರು ಬೆಳಗಾವಿ ಜಿಲ್ಲೆಯೊಳಗೆ PUC ಡಿಗ್ರಿ ಕಾಲೇಜ್ ಯುವಕರೆಲ್ಲ DJH ಕುಣಿಲಿಕ್ಕೆ ವರ್ಷ ಹೋಗ್ತಾ ಇದ್ರು. ಆದ್ರೆ ನವೆಂಬರ್ 1ಕ್ಕೆ ಎಲ್ಲಿ ಇತ್ತಂದ್ರೆ ಯುವಕರ ಸಂಖ್ಯೆ ಗುರ್ಲಾಪುರ ಕ್ಲಾಸ್ದೊಳಗೆ ರೈತರೆಲ್ಲ ಕೂಡಿ ರೈತ ರಾಜ್ಯೋತ್ಸವ ಮಾಡಕತ್ತಾರ, ಇಲ್ಲೇ ಬರೋಣ ಅಂತೇಳಿ ಬೆಳಗಾಂ ಬಿಟ್ಟು ಗುರ್ಲಾಪುರಕ್ಕೆ ಬಂದಿದ್ರಲ್ಲ. ಇದು ನಿಜವಾದ ಅನ್ನದಾತನ ತಾಕತ್ತಿದು. ಕೊನೆಯದಾಗಿ ಒಂದು ಮಾತದು, ಜೈ ನಮ್ಮಂದಿ ಬತ್ ನೋಡ್ರಿ ಇರ್ಲಿ. ನಮ್ಮ ಅಧ್ಯಕ್ಷ ಹೇಳಿದ್ರಲ್ಲ ಎಲ್ಲ ಹೋರಾಟ ಮಾಡೋಣ ಅಂತ ಹೇಳಿ. ನಾವು ಅಥಣಿಯಿಂದ ಒಂದು ಪಾದಯಾತ್ರೆ ಮಾಡ್ಬೇಕಂತ ಮಾಡಿ ಮಲ್ಲಪ್ಪನ. ಎದಕ್ಕಂತಂದ್ರ ರೈತರ ಸಾಲ ಮನ್ನಾ ಆಗಲಿ ಅಂತೇಳಿ, ಕಬ್ಬಿಗೆ 5,500 ಸಿಗಲಿ ಅಂತೇಳಿ ಬೀದರ್ದಿಂದ ಚಾಮರಾಜನಗರ ಮಠ ಭತ್ತ, ರಾಗಿ, ಜೋಳ, ಗೊಂಜಾಳ ಏನ್ ಬೆಳಿತಾರಲ್ಲ ಸರ್, ಅವಕ್ಕೆಲ್ಲಕ್ಕೂ ಬೆಂಬಲ ಬೆಲೆ ಖರೀದಿ ಕೇಂದ್ರ ಚಲೋ ಆಗ್ಬೇಕು ತಾಲೂಕು ಮಟ್ಟಗಳು. ಇದು 3. ಇನ್ನೊಂದು ಏನದ ಅಂದ್ರೆ ಈ ಭಾಗದೊಳಗೆ ಏನ 13 ಜಿಲ್ಲೆಯೊಳಗೆ ಹೊಳಿ ಬಂದ್ ಮುಳುಗಡೆ ಆಗ್ತಾವಲ್ಲ, ಮುಳುಗಡೆ ಆದದ್ದು ಶಾಶ್ವತ ಶಿಫ್ಟಿಂಗ್ ಕೊಡಬೇಕು, ಪರಿಹಾರ ಕೊಡ್ಬೇಕಂತ ಇನ್ನೊಂದು ಐತಿ. ಅಥಣಿಯಿಂದ ಸುವರ್ಣಸೌಧ ಮಠ ನಮ್ಮ ಅಧ್ಯಕ್ಷನಾಗ್ತಾರ ನೋಡ್ರಿ. ಒಟ್ಟ ಕರ್ನಾಟಕದವು ಸಂಪೂರ್ಣ ಭಾರ ಸಾರಾಯ ಬಂದ್ ಆಗಬೇಕಂತೇಳಿ ಹೋರಾಟ ಮಾಡ್ಬೇಕಂತ ಮಾಡಿ. ಕೈ ಎತ್ತರ ನೋಡೋಣ, ಎಷ್ಟು ಜನ ಬರ್ತೀರಿ? ಮರ್ಲಿಯವ್ರ ಎಲ್ಲ ನಮ್ಮ ಮಂದಿ ಐತ್ರಿ, ಎಲ್ಲ ಸ್ವಚ್ಛದ ಮಂದೇನಾಯ್ತು. ಉಪ್ಪಾರಟ್ಟಿ ಜಯ ಆಗ್ಲಿ. ನಾ ಮೊದಲ ಹೇಳಿಲ್ಲ, ಭಗೀರಥ ಮಹರ್ಷಿಗಳ ಚಿಂತನೆ ಇಟ್ಟುಕೊಂಡಿರ್ತಕ್ಕಂಥ ಊರೈತಿ. ನಿಮ್ಮಂಗ ಹಳ್ಳ್ಯಾಗ ಸಂಪೂರ್ಣ ಭಾರ ಸಾರಾಯ ಬಂದ್ ಆತಂದ್ರ ನಿಜವಾಗ್ಲೂ ದೇಶ ಕಟ್ಟಬಹುದು. 60 ರೂಪಾಯಿ ನೈಟಿ ಕಿಮ್ಮತ್ ಐತ್ರಿ. 1 ಲೀಟರ್ ಹಾಲಿಂದ 40 ರೂಪಾಯಿ ಐತ್ರಿ. ಅಜ್ಜ ಬಾಟ್ಲಿ ಸರಿ ಕುಡಿಯೋದು ಗ್ಲಾಸ್ನಾಗ ಇಟ್ಟು ಮಾರ್ತಾರ. ನೀ ಹಾಲು ಹಿಂಡ್ಕೊಂಡು ತಂಬಿಗೆ ಹೋಗ್ರು ನಮ್ಮ ಮಂದಿ ತಗೋವ 40 ರೂಪಾಯಿ ಐತ್ರಿ. ಏನ್ ಅದಕ್ಕ ನಮ್ಮ ಅಧ್ಯಕ್ಷ ಕೇಳಾಡಿ ಸರಿ 1 ಲೀಟರ್ ಹಾಲಿಗೆ 100 ರೂಪಾಯಿ ಕೊಡಂತ ಕೇಳ್ಯಾರ. ಜೋರ ಚಪ್ಪ ಹೊಡಿದ ಅವ್ರಿಗೆ ನಿಮ್ ಸಲುವಾಗಿ ಕೇಳ್ಯಾರ.
ನೋಡು ಎಮ್ಮಿಗೆ ಮುಂಜಾನೆ 2 ಕೆಜಿ ಗೊಂಜಾಳ ಹಾಕ್ಬೇಕಾದ್ರೆ 35 70 ರೂಪಾಯಿ ಮತ್ ಮೇವು ಒಂದು ಪಗಾರ ತೆಗೆದಾರ 4 ಲೀಟರ್ ಹಾಲಿನ ಮತ್ತೆ ವಾಪಸ್ ನಾವು ರೊಕ್ಕ ಕೊಡ್ಬೇಕಾಗ್ತದೆ. ಏನ್ ಉಳಿತದ ರೀ? ಹಾ ಹೌದು ಇಲ್ಲಿ ಸಾಕೆ ನಮಗೆ ಸುಳ್ಳು ಟೈಮು ಭಾಳ ಆಗ್ಯಾವ. ನಮ್ಮ ಬಬಲಾದಿ ಮಂದಿ ಭಾಳ ಆಗ್ಲಿಕ್ಕತ್ತದ ಮತ್ತೆ ಗದ್ದು ಹಿಡಿತದ. ಕೊನೆ ಒಂದು ಮಾತೇನ ನನ್ನ ಮಾತು ಮುಗಿಸ್ತೀನಿ, ಹಂಗ ಸುಮ್ಮನೆ ಇರ್ಲಿ. ಎಲ್ಲ ಹಿರಿಯ ರೈತ ಸಂಘದ ಬಗ್ಗೆ ಉಪ್ಪಾರಟ್ಟಿ ಅಂತ ಒಂದು ಬಹಳ ದೊಡ್ಡ ಗ್ರಾಮ ಇತ್ತು. ಊರೊಳಗೆ ದೊಡ್ಡ ಗೌಡ್ರು ಶ್ರೀಮಂತರವರು 20 ವರ್ಷ ಆತ ಬಂದೋಕೆ ಮೈಕ್ ಯಾಕೆ ಬಂದಾಗ ಕೇಳಾಕತ್ತಾರ ತಮ್ಮವ್ರು, ನನ್ನಲ್ಲ. ನಾನು ಮುಂದಿನ ಅಧಿವೇಶನ ಹೋರಾಟ ಐತೆ ಅಲ್ಲಿ ತಕ್ಕರೆ ಚಲೋ ಇರ್ತಾವಲ್ಲ. ಏನಾಗಿ ಏನ್ ಬಿಡ್ರಿ ನಿಮ್ಮಪ್ಪ ನೀರ್ ಬಿಡ್ರಿ, ಅವ್ರೆಲ್ಲ ಇರುದೆ 9 ಮುಂದೆ ಅವ್ರದ ಸಂಖ್ಯೆ ಹೆಚ್ಚಿರ್ತದ. ನಾವು ಸುಮ್ಮನೆ ಇರ್ಬೇಕು. ಹಾ 9 ಒಳಗೆ ನಮ್ಮದು ಏನಿದ್ರು ಆಟ. ಬಹಳ ದೊಡ್ಡ ಊರಿದು. ನಮ್ಮೂರ ತಿಳ್ಕೊಬೇಡ್ರೆ ಮತ್ತೆ ಉಪ್ಪಾರಟ್ಟಿ ಬಗ್ಗೆ ಹೇಳತ್ತಾರ ಗುರುಗಳು ಅಂದಿರಿ, ಬೇರೆ ಊರ ತಿಳ್ಕೊರಿ. ಊರಾಗ ಬಹಳ ದೊಡ್ಡ ಗೌಡಿದ್ದ. 20 ವರ್ಷ ಆತ ಬಂದೂಕ್ ಪರ್ಮಿಷನ್ ಇತ್ತು. ಒಂದು ಇಲಿ ಸಹಿತ ಹೆಂಡತಿಗೆ ಹೇಳದ ಬಂದೂಕ್ ತಗುತ್ತಾ ಹುಲಿ ಕೊಂದು ಬರ್ತೀನಿ ನಾನು. ರಾತ್ರಿ 12 ಗಂಟೆ ಆಗಿತ್ತು. ಹೆಂಡತಿಗೆ ಎಷ್ಟು ಖುಷಿ ಆತಾರ, ನನ್ನ ಗಂಡ 20 ವರ್ಷ ಆತ ಒಂದು ಇಲಿ ಕೊಂದಿಲ್ಲ, ಹುಲಿ ಕೊಲ್ಲಾಕ್ ಹೊಂಟಾನಂತೇಳಿ ಬಂದೂಕ್ ತಂದು ಕೈಯಾಗ ಕೊಟ್ಟು ಹೇಳ್ತಾನೆ ನಿಲ್ರಿ ಅಂದ್ರಿ. ಒಳಗೆ ಹೋಗಿ ಆರತಿ ತಂದು ಕುಂಕುಮ ತಂದು ಸಿಂಧೂರ್ ಹಚ್ಚಿದ್ರು. ಕೊಂದ ಬಾರಿ ಹುಲಿ ಫಸ್ಟ್ ಕ್ಲಾಸ್ ಅಡಿಗೆ ಮಾಡ್ತೀನಿ, ಮೃಷ್ಟಾನ್ನ ಅಡಿಗೆ ಮಾಡ್ತೀನಿ, ಊಟ ಮಾಡೋಣ್ರಿ ಎಂದ್ರು. ತಾಯಿ ಒಂದು 2 ತಾಸು ಅಡಿಗೆ ಮನೆಯಾಗ ಹೋಗಿ ಎಲ್ಲಾ ಮೃಷ್ಟಾನ್ನ ಅಡಿಗೆ ಮಾಡಿ ಗಂಡ ಹುಲಿ ಕೊಂದು ಬರಾಕತ್ತಿರ್ಬೇಕು. ದಾರಿ ಕಾಯಿನ ಅಂತೇಳಿ ದ್ವಾರ ಬಾಗಲ್ದಾಗ ಬಂದ್ರು. ಬಹಳ ದೊಡ್ಡ ಮನಿ ಅದು. ಅಡಿಗೆ ಮನೆಯಿಂದ ದ್ವಾರ ಬಾಗಲ್ದೊಳಗೆ ಬರೋದ್ರೊಳಗ ಬಂದೂಕ್ ಹಾಕೊಂಡು ಹಂಗ ನಿಂತಿದ್ವು. ಅವಾಗ ಹೇಳ್ತಂದ್ರು, ಯಾಕ್ರಿ ಹುಲಿ ಕೊಲ್ಲಾಕ್ ಹೋಗಿಲ್ಲ ಅಂದ್ರಿ ಅಂದ್ರು. ಅವಂದ ಹುಲಿ ಕೊಲ್ಲಾಕೇನೋ ಧೈರ್ಯದಿಂದ ಹೊಂಟಿದ್ದೆ, ಆದ್ರೆ ಎದರ ಮನೆ ನಾಯಿ ನನ್ನ ಚಕ್ರಿಸ್ ನೋಡಕತ್ತೈತಿ ಅಂದ. ಯಾರ ಹುಲಿ ಇದ್ರಾಗ? ಸ್ವಾಮಿ ವಿವೇಕಾನಂದರನ್ನ, ಭಗತ್ ಸಿಂಗ್ರನ್ನ, ಸಂಗೊಳ್ಳಿ ರಾಯಣ್ಣನನ್ನ, ಬಸವಣ್ಣನನ್ನ, ಚೆನ್ನಮ್ಮನನ್ನ, ಅತುನೀಶ್ವರಗಳನ್ನ, ಮುಗುಳಕೋಡಿ ಯಲ್ಲಾಲಿಂಗರನ್ನ, ಹುಬ್ಬಳ್ಳಿ ಸಿದ್ದಾರೂಢರನ್ನ, ಭಗೀರಥ ಮಹರ್ಷಿಗಳನ್ನ ಕೊಟ್ಟಿರ್ತಕ್ಕಂಥ ನಾಡ ನಮ್ಮದೈತಿ. ಏನು ಕಟ್ಟಬೇಕಾಗೈತಿ? ನಿಜವಾದ ಸಾಮ್ರಾಜ್ಯ ಏನು ಕಟ್ಟಬೇಕಾಗೈತೆ? ಹೃದಯ ವೈಶಾಲ್ಯತೆಯೊಳಗೆ ಸ್ವತಂತ್ರತೆ ಬೇಕಾಗ್ಯದ, ದಿಟ್ಟತನ ಬೇಕಾಗ್ಯದ. ನಿಮ್ಮಲ್ಲಿ ಗಟ್ಟಿ ಆದ್ರ ನಿಮ್ಮ ಮಕ್ಕಳು ಶಿಕ್ಷಣ ಸರಿಯಾಗಿ ಕಲಿತಿರುವಂತಂದ್ರ ನಾವು ವಯಸ್ಸಾದ ನಂತರ ವೃದ್ಧಾಶ್ರಮಗಳು ನಿಂದಿರುವಂತ ಪರಿಶ್ರಮ ಬರುವುದಿಲ್ಲ. ಮಕ್ಕಳು ಅಂತ ಚಿಂತನೆ ಬೆಳೆಸ್ರಿ. ಸಂಗೊಳ್ಳಿ ರಾಯಣ್ಣನಂಗ ತಯಾರು ಮಾಡ್ರಿ. ಭಗೀರಥ ಮಹರ್ಷಿ ಅಂತ ಗಟ್ಟಿತನ ಕೊಡ್ರಿ. ಈಗೆಲ್ಲ ನಮ್ಮ ಮಿಲಿಟರಿ ಅವರು ಅದಾರ, 60 ವರ್ಷ ಆಯ್ತು ಅಂದ್ರೆ ಅವ್ರು ರಿಟೈರ್ಡ್ ಆದ್ರೆ ಅವ್ರಿಗೆಲ್ಲ ಪೆನ್ಷನ್ ಇರ್ತದ. ಅದ ಇಲ್ರಿ ಸರ? ಹಾ ಮತ್ ನೀವೆಲ್ಲ ರೈತರು 60 ವರ್ಷ ಆಯ್ತು ಅಂತಂದ್ರ ನಿಮಗೂ ಪೆನ್ಷನ್ ಬೇಕಲ್ಲ. ಜಗತ್ತಿಗೆ ದುಡ್ಡು ಅನ್ನ ಹಾಕಿರಿ. ನಮ್ಮ ಅಧ್ಯಕ್ಷರು ಕೇಳ್ಯಾರ, ಏನ್ ಕೇಳ್ಯಾರ ಸಿದ್ದರಾಮಯ್ಯ ಗೊತ್ತಾ? 60 ವರ್ಷ ಆಗಿರ್ತಕ್ಕಂಥ ರೈತ ಗಂಡ ಹೆಂಡತಿ ಕುಟುಂಬಕ್ಕೆ ತಿಂಗಳ 10,000 ರೂಪಾಯಿ ಪೆನ್ಷನ್ ಕೊಡ್ಬೇಕಂತ ಕೇಳ್ಯಾರ. ತಮ್ಮ 10,000 ಕೇಳಿವಿ, ಮುಂದಿನ ಅಧಿವೇಶನ ಬರ್ತೈತಿ ಶಾಂತಿ. ಹಾ ಏನಾಗ್ಯದಪ್ಪ ಅಂದ್ರೆ ನಿಮಗೂ ವಯಸ್ಸಾಕೈತಿ, ಕಾಟ ಮ್ಯಾಗ ಮಣ್ಕೋತೀರಿ, ಕೈಕಾಲು ಹೋಗ್ತಾವು. ಅವಾಗ ಮಕ್ಕಳು ಏನ್ ಮಾಡ್ತಾವು, 1ನೇ ತಾರೀಕು 10,000 ಬರ್ತೈತೆ ಅಂದ ಕೂಡ ಕಾಲು ಓದ್ತಾರ, ಹೊಸ ಅರಿವು ತರ್ತಾರು, ಬೇಷನ್ ಒಂದೇನು ಕೊಡ್ತಾರು. ರೊಕ್ಕಿಲ್ಲ ಅಂದ್ರೆ ಕಬ್ಬಿನ ಬಿಲ್ ಬರ್ಲಿ ತಡಿ ಕೊಡ್ತಾನಂತ. ಹಂಗಿರಂಗಿಲ್ಲ, ಸೈನಿಂದ ಮಾಡಿದಾಗ 10,000 ಬರ್ತಿರ್ತೈತಿ, ಎಲ್ಲ ವ್ಯವಸ್ಥೆ ಮಾಡ್ತಾರ. ಹಂಗೆಲ್ಲ ಆಗಲಿ. ನಮ್ಮ ರೈತ ತಂದೆ ತಾಯಿಗಳು ಕಣ್ಣೀರ್ ಹಾಕ್ಬಾರ್ದು. ತಂದೆ ತಾಯಿ ಸೇವಾ ಮಾಡ್ರಿ, ಅವಾಗ ನಿಜವಾಗ್ಲೂ ಸ್ವರ್ಗ ಮನಿಯೊಳಗ ಇರ್ತೈತಿ. ತಂದೆ ತಾಯಿ ಪಾದ, ಗುರುವಿನ ಪಾದೊಳಗ ನಿಜವಾದ ಸ್ವರ್ಗ ಇರ್ತೈತಿ. ಆ ಸೇವಾ ಮಾಡ್ರಿ. ನಾವು ನೀವೆಲ್ಲ ಒಗ್ಗಟ್ಟಾಗಿ ನಮ್ಮ ಮನಿ ಬಾಜು ಎಡಕ ಬಲಕ ಎಲ್ಲಿ ಕಷ್ಟ ಐತಲ್ಲ ಅಲ್ಲೇ ಒಂದಿಷ್ಟು ದಾನ ಮಾಡಿಸಿ, ಅಲ್ಲೇ ಒಂದಿಷ್ಟು ಪ್ರಸಾದ ಮಾಡಿಸಿ, ಜನರ ಕಣ್ಣೀರು ಒರೆಸ್ಕೊತಿದ್ದಂತ ಬದುಕನ್ನ ಕೋವಿಡ್ ಒಳಗೂ ಸಹಿತ ನಮಗ ನಿಮಗ ಏನೂ ಆಗ್ಲಾರ್ದ ನಾವು ನೀವು ಜೀವಂತ ಅದೀವಂದ್ರ ನಾವೆಲ್ಲ ಗಟ್ಟಿ ಕಾಳದೀವಿ. ಭಗವಂತ ಎದಕ್ ಕುಡಿಸ್ಯಾನ? ಭಗವಂತ? ಹಾ ನೋಡಲ್ಲಿ ಡಬಲ್ ಒಳ್ಳೆದವ್ರು ಹೇಳಾಕತ್ತಾರ. ಅದಕ್ಕೆಲ್ಲಾರು ಒಳ್ಳೇದು ಮಾಡೋನು.
ಈ ಗತ್ತರಿಗ್ಯಾಗ ಭಾಗ್ಯವಂತಿ ದೇವಸ್ಥಾನದಲ್ಲಿ ಒಂದು ಚೀಟಿ ಬರೆದು ಹಾಕಿದ್ರು ತಾಯಿ 50 ರೂಪಾಯಿ ನೋಟಿನ ಮ್ಯಾಗ ಏನು ಬರೆದ್ರು ಗೊತ್ತರು? ತಾಯಂದ್ರ ಬಹಳ ಜನ ಅದಿರಿ. ಮುಂದಿನ ಅಮಾಸಿಗೆ ಬರೋದ್ರೊಳಗ 50 ರೂಪಾಯಿ ನೋಟ್ ಇದ್ರೆ 5,000 ಹಾಕ್ತೀನಿ, ಅದರ ಮುಂದಿನ ಅಮಾಸಿಗೆ ಬರೋದ್ರೊಳಗ ನಮ್ಮ ಮತ್ತೆ ಸಾಯುವಂಗ ಆಶೀರ್ವಾದ ಮಾಡು. ಇಲ್ಲ ನಡೆದಗತ್ನ ರೈತನ ಸುಳ್ಳು ಹೇಳ್ತ ಟಿವ್ಯಾಗ ಬಂದದ ಇದ. ಭಗವಂತ ಆಯುಷ್ಯ ಕೊಟ್ಟಾನ. ಕೋವಿಡ್ ಒಳಗೂ ಏನಾಗ್ಲಾರ್ದ ನಿಮ್ಮನ್ನ ಎಲ್ಲಾರು ಜೀವಂತ ಇಟ್ಟಾನಂದ್ರ ಹುಬ್ಬಳ್ಳಿ ಸಿದ್ಧಾರೂಢರು ಇಂಚಗೇರಿ ಮಾಧವಾನಂದರ ಆಶೀರ್ವಾದದಿಂದ ನೀವು ಗಟ್ಟಿದಿ ಇರುತನ, ಶರೀರ ಗಟ್ಟಿ ಇರುತನ ಜನತಾ, ರೈತರು, ಸೈನಿಕರದು, ಸಂತರ ಸೇವಾ ಮಾಡಿ ಜೀವನ ಮುಕ್ತ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪದಕರ್ಪಣೆ ಮಾಡಿ ಎಲ್ಲರಿಗೂ ಧನ್ಯವಾದ. ಕೈ ಎತ್ತಿ ಮಾಡ್ರಿ, ಮುಟ್ಟಿಗೆ ಕೈ ಮುಟ್ಟಿಗೆ ಮಾಡ್ರಿ, ಕೈ ಮುಟ್ಟಿಗೆ ಮಾಡ್ರಿ, ಎಲ್ಲರೂ ಮಾಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಉಪ್ಪಾರಟ್ಟಿ ರೈತರಿಗೆ, ಉಪ್ಪಾರಟ್ಟಿ ರೈತ ಮಕ್ಕಳಿಗೆ, ಉಪ್ಪಾರಟ್ಟಿ ರೈತ ತಾಯಂದಿರಿಗೆ ಜೈ ಜವಾನ್.